ಈ ಒಂದು ಫೇಸ್ ಪ್ಯಾಕಿಂದ ನಿಮ್ಮ ಸ್ಕಿನ್ ಇನ್ಸ್ಟೆಂಟಾಗಿ ಗ್ಲೋ ಆಗುತ್ತೆ. ನಿಮಗೇನಾದರೂ ಮದುವೆ ಇದೆ, ಫಂಕ್ಷನ್ ಇದೆ, ಇನ್ಸ್ಟೆಂಟಾಗಿ ಗ್ಲೋ ಬೇಕು, ಸಿಕ್ಕಾಬಟ್ಟೆ ಬಿಸಿಲಿಗೆ ಹೋಗಿ ಟ್ಯಾನ್ ಆಗಿದೆ ಕೈ ಕಾಲು ಮುಖ ಅಂದರೆ ಈ ಒಂದು ಪ್ಯಾಕ್ನ ಅಪ್ಲೈ ಮಾಡಿ. ತುಂಬ ಅಂದರೆ ತುಂಬ ಸಿಂಪಲ್ ಇದನ್ನು ಮಾಡ್ಕೊಳ್ಳೋದು. ಇದನ್ನು ಹೆಂಗೆ ಮಾಡ್ಕೊಳ್ಳೋದು ಬನ್ನಿ ತೋರಿಸ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆ್ಯಂಕರ್ ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಹೋಮ್ ರೆಮಿಡಿ, ನಿಮ್ಮ ಮುಖ ಕೈ ಕಾಲು ಕುತ್ತಿಗೆ ಏನಾದರೂ ಸಿಕ್ಕಾಪಟ್ಟೆ ಟ್ಯಾನ್ ಆಗಿ ಬ್ಲ್ಯಾಕ್ ಆಗಿದ್ರೆ ಟ್ಯಾನನ್ನು ಕಂಪ್ಲೀಟಾಗಿ ಈ ಒಂದು ಪ್ಯಾಕ್ ಇನ್ಸ್ಟೆಂಟಾಗಿ ರಿಮೂವ್ ಮಾಡುತ್ತೆ. ಬನ್ನಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ತುಂಬ ಜನಕ್ಕೆ ಪೇಷನ್ಸ್ ಇರಲ್ಲ ಫುಲ್ ವಿಡಿಯೋ ನೋಡೋ ತನಕ. ನಾನು ನಿಮಗೆ ಸಿಂಪಲಾಗಿ ಟಕ್ ಅಂತ ಹೇಳ್ಬಿಡ್ತೀನಿ. ಕಾಫಿ ಪುಡಿ, ಅಕ್ಕಿ ಹಿಟ್ಟು, ಕಸ್ತೂರಿ ಅರಿಶಿನ ಈ ಮೂರನ್ನು ಹಾಕ್ಕೊಂಡು ಒಂದು ಬೌಲಿಗೆ, ಜೊತೆಗೆ ಟೊಮೊಟೊ ಹಣ್ಣಿನ ರಸ, ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಕಂಪ್ಲೀಟ್ ಮುಖಕ್ಕೆ, ಕೈಗೆ, ಕಾಲಿಗೆ, ಕುತ್ತಿಗೆಗೆ ಅಪ್ಲೈ ಮಾಡಿ ಒಂದು 30 to 35 ಮಿನಿಟ್ಸ್ ಆದಮೇಲೆ, ಅಂದರೆ ಕಂಪ್ಲೀಟ್ ಡ್ರೈ ಆದಮೇಲೆ ವಾಶ್ ಮಾಡಿಕೊಂಡ್ರೆ ಮುಗೀತು. ಅದಾದಮೇಲೆ ಮುಖಕ್ಕೆ ಮಾಯ್ಶ್ಚರೈಸರು, ಕೈಗೆ ಕಾಲಿಗೆ ಒಂದು ಒಳ್ಳೆ ಬಾಡಿ ಲೋಷನ್ ಹಚ್ಚಿದ್ರೆ ಮುಗೀತು. ಅಂದರೆ ಕೆಲವರಿಗೆ ಇನ್ಸ್ಟೆಂಟಾಗಿ ಟಕ್ ಅಂತ ಹೇಳ್ಬಿಡ್ಬೇಕು, ತುಂಬ ಹೇಳ್ಕೊಂಡು ನಿಧಾನಕ್ಕೆ ಹೋದರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಸೊ ಹಾಗಾಗಿ ಅಂಥವ್ರಿಗೋಸ್ಕರ ಈ ಟಕ್ ಅಂತ ಹೇಳಿದ್ದೀನಿ. ಓಕೆ, ಈಗ ಫಸ್ಟ್ ಸ್ಟೆಪ್ ಬಂದು ಸ್ಟೀಮ್ ತೊಗೋಬೇಕು. ಓಕೆನಾ, ಸ್ಟೀಮ್ ತೊಗೊಳಕ್ಕೆ ನನ್ನ ಹತ್ರ ಸ್ಟೀಮರ್ ಇದೆ, ಆದರೆ ನನಗೆ ಸ್ಟೀಮ್ ತೊಗೊಳ್ಳೋಷ್ಟು ಪುರ್ಸೋತಿಲ್ಲ ಮತ್ತು ಪೇಷನ್ಸ್ ಇಲ್ಲ. ನನಗೆ ಸ್ವಲ್ಪ ಪೇಷನ್ಸ್ ಎಲ್ಲ ಕಡಿಮೆ. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರು ತೊಗೊಂಡು ಬಂದಿದ್ದೀನಿ. ಬಿಸಿನೀರಿಗೆ ಒಂದು ಕಾಟನ್ ಪ್ಯಾಡ್ನ ಅದ್ದು ಬಿಟ್ಟರೆ ಮುಗೀತು. ಓಕೆನಾ, ನಾನೀಗ ನನ್ನ ಕೂದಲನ್ನ ಕಟ್ಕೊಂಡಿದ್ದೀನಿ. ಬಿಸಿನೀರು ತೊಗೊಂಡಿದ್ದೀನಿ. ಕಾಟನ್ ಪ್ಯಾಡ್ ತೊಗೊಂಡು ಹಿಂಡಿ ಮುಖವನ್ನು ಕ್ಲೀನಾಗಿ ಒರೆಸ್ಕೊತೀನಿ. ಮಹಾ ಬಿಸಿ ಬಿಸಿ ಇದೆ. ಚಿಕ್ಕಮಂಗ್ಳೂರಲ್ಲಿ ಮಳೆ ತಣ್ಣಗಿರೋದಕ್ಕೂ ಅದಕ್ಕೂ ಈ ಥರ ಒಂದು ಬಿಸಿ ಬಿಸಿ ನೀರಲ್ಲಿ ಒಳ್ಳೆ ಚೆನ್ನಾಗಿದೆ. ಓಕೆ, ಓಕೆ, ಇದ್ರ ಕತೆ ಮುಗೀತು. ಓಕೆನಾ, ಅದೇನೋ ಸ್ಟೈಲ್ ಮಾಡೋಕ್ಕೋಗಿ ನೋಡಿ, ಈ ರೀತಿಯಾಗಿ ಸ್ಟೈಲ್ ಮಾಡೋಕ್ಕೋಗಿ ಈ ಥರ ಮಾಡಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿ ಕಾಣೋದು ನನಗೆ, ಬಟ್ ನನಗೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಬರಲ್ಲ ಅಷ್ಟೇ. ಓಕೆ, ಫಸ್ಟು ಸ್ಟೀಮ್ ತೊಗೋಬೇಕು. ಇಲ್ಲ ಅಂತಂದರೆ ನೀಟಾಗಿ ಈ ಥರ ಬಿಸಿನೀರಿಗೆ ಒಳ್ಳೆ ಕಾಟನ್ ಪ್ಯಾಡ್ನ ಅದ್ದಿ ಕ್ಲೀನಾಗಿ ಮುಖವನ್ನು ಈ ರೀತಿಯಾಗಿ ನಾನು ನಿಮ್ಗೆ ತೋರಿಸಿದ್ನಲ್ಲ ಆ ರೀತಿಯಾಗಿ ಮಾಡಿಕೊಂಡ್ರೆ ಮುಗೀತು. ಈಗ ಅಕ್ಕಿ ಹಿಟ್ಟು, ಕಾಫಿ ಪುಡಿ, ಕಸ್ತೂರಿ ಅರಿಶಿನ, ಅದಕ್ಕೀಗ ಒಂದು ಅರ್ಧ ಹೋಳಷ್ಟು ಟೊಮೊಟೊ ಹಣ್ಣಿನ ರಸ, ಅರ್ಧ ಹೋಳು ತೊಗೊಂಡಿದ್ದೀನಿ. ನೀವು ಮದುವೆಗಿದ್ವೆ ಎಂಗೇಜ್ಮೆಂಟ್ ಎಲ್ಲ ಇರುತ್ತಲ್ವ, ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಸಿಗುತ್ತೆ. ಇದನ್ನು ನೀವು ವಾರಕ್ಕೆ 2 ರಿಂದ 3 ಸತಿ ಮಾಡ್ಕೊಂಬರ್ಬೋದು. ಡೈಲಿ ಮಾಡ್ಬೋದು, ಏನೂ ಸೈಡ್ ಎಫೆಕ್ಟ್ ಇಲ್ಲ. ಓಕೆನಾ, ಆರಾಮಾಗಿ ಮಾಡ್ಕೊಂಬರ್ಬೋದು. ಟೊಮೊಟೊ ಹಣ್ಣಿನ ರಸ ಅರ್ಧ ಸಾಕಾಗಲಿಲ್ಲ, ಇನ್ನೊಂದು ಅರ್ಧ ಹಾಕ್ಕೊಳ್ತೀನಿ ನಾನು. ಓಕೆ, ಈಗ ಇದಕ್ಕೆ ಸ್ವಲ್ಪ ನಾವು ಯೂಸ್ ಮಾಡೋದು ನಂದಿನಿ ಮೊಸರು. ಸೊ ಮೊಸರನ್ನ ಒಂಚೂರು ಆ್ಯಡ್ ಮಾಡ್ತೀನಿ. ಸ್ವಲ್ಪ ಫ್ರಿಜ್ಜಿಂದ ಬೇಗನೆ ಆಚೆ ತೆಗೆದಿಟ್ರೆ ಗುಡ್. ಯಾಕೆಂತಂದರೆ ಮುಖಕ್ಕೆ ಅಪ್ಲೈ ಮಾಡುವಾಗ ತುಂಬ ಕೋಲ್ಡ್ ಅನಿಸ್ಬಿಡುತ್ತೆ. ಯಾಕಂದರೆ ನನ್ನ ಕೂದಲು ಕಟ್ಟಿರೋದು ಸರಿ ಹೋಗಿಲ್ಲ, ಅದಕ್ಕೆ ಮತ್ತೆ ಬಿಚ್ಚಿ ಮತ್ತೆ ಕಟ್ಕೋತೀನಿ. ಓಕೆ, ಓಕೆ ಓಕೆ ಈಗ ಕರೆಕ್ಟ್ ಕೂರಲೇಬೇಕು, ಇಲ್ಲಾಂದರೆ ಎಸ್ ಎಕ್ಸಾಕ್ಟ್ಲಿ. ಈಗ ಫೇಸಿಗೆ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿ. ಎಲ್ಲರೂ ಅದೇನೋ ಆಫ್ ಫೇಸಿಗೆ ಅಪ್ಲೈ ಮಾಡಿ ತೋರಿಸ್ತಾರೆ. ನಾನು ಇವತ್ತು ಅದಕ್ಕೆ ಫಸ್ಟ್ ಆಫ್ ಫೇಸಿಗೆ ಅಪ್ಲೈ ಮಾಡ್ತೀನಿ. ಇಲ್ಲಿಗೆ ಆಗ್ಬಿಡ್ತಾ? ಅಯ್ಯೋ, ಕರೆಕ್ಟ್. ಸೊ ಆ್ಯಕ್ಚುಲಿ ನನ್ನ ಸ್ಕಿನ್ ತುಂಬ ಏನು ವರ್ಸ್ಟ್ ಏನಲ್ಲ, ಆ್ಯಕ್ಚುಲಿ ಬೆಟರ್ ಆಗಿದೆ ನನ್ನ ಸ್ಕಿನ್ನು. ತುಂಬ ವರ್ಸ್ಟು, ತುಂಬ ಪಿಂಪಲ್ಸ್, ತುಂಬ ಡಾರ್ಕ್ ಆ ಥರ ಎಲ್ಲ ಏನಿಲ್ಲ. ಆ್ಯಕ್ಚುಲಿ ನನ್ನ ಸ್ಕಿನ್ ಸ್ವಲ್ಪ ಬೆಟರ್ ಆಗಿದೆ. ಗಾಡ್ ಗಿಫ್ಟ್ ಅದು. ಓಕೆ, ಇನ್ನು ಆಫ್ ಫೇಸಿಗೆ ಅಪ್ಲೈ ಮಾಡೋಣ. ಫೇಸ್ ಪ್ಯಾಕ್ ಅಪ್ಲೈ ಮಾಡಿದಾಯಿತು. ನಾನು ಕತ್ತಿಗೆಲ್ಲ ಏನು ಅಪ್ಲೈ ಮಾಡಲ್ಲ. ನಿಮಗೆ ಬೇಕು ಅಂದರೆ ನೀವು ಕತ್ತಿಗೆ, ಕೈಗೆ, ಕಾಲಿಗೆಲ್ಲ ಅಪ್ಲೈ ಮಾಡ್ಬೋದು. ಓಕೆನಾ, ಫೈನಲಿ ಮುಗೀತು ಅಪ್ಲೈ ಮಾಡಿ. ಈಗ ಇದೊಂದು 30 ಮಿನಿಟ್ಸ್ ಹಂಗೆ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ಸಾಕು.
ಕ್ಲಿಯರ್ ಆಗುತ್ತೆ. ಓಕೆ, ನಾನು ನಿಮಗೆ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆನಾ, ಡಿಫ್ರೆನ್ಸಿಗೆ ನಾನು ನಿಮಗೆ ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆ, ಈಗ ನಾನು ಈ ಕಡೆ ಕೈಗೆ ಅಪ್ಲೈ ಮಾಡಿದ್ದೀನಿ, ಏನೂ ಹಚ್ಚಿಲ್ಲ. ಈಗ ಫಸ್ಟೇ ತೋರಿಸಿದ್ದೆ, ಎರಡು ಇದೇ ಕಲರ್ ಇತ್ತು ಅಂತ. ಓಕೆನಾ, ಈಗ ಈ ಕೈಗೆ ಅಪ್ಲೈ, ಇದನ್ನು ನೀವು ವಾರಕ್ಕೆ 2-3 ಸತಿ ಅಪ್ಲೈ ಮಾಡಿ. ಡೈಲಿ ಅಪ್ಲೈ ಮಾಡೋದ್ರಿಂದ ಏನೂ ಸೈಡ್ ಎಫೆಕ್ಟ್ ಇಲ್ಲ. ಸ್ಕಿನ್ ಕೇರ್, ಏರ್ ಕೇರ್ ಮಾಡ್ಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಏನೂ ಇಲ್ಲ. ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಆಯುರ್ವೇದಿಕ್ ಅಂತ ಮುಂಚೆ ಎಲ್ಲ ಯಾಕಿತ್ತು ಹೇಳಿ? ಇವಾಗೆಲ್ಲ ಇಂಗ್ಲೀಷ್ ಮೆಡಿಸನ್ನು ಇನ್ಸ್ಟೆಂಟ್ ನಿಮಗೆ ಗ್ಲೂಕೋಸ್ ತೊಗೊಂಡು ಅಥವಾ ಅದೇನೇನೋ ಇದೆ ಆಯಿತಾ, ನಿಮಗೆ ಸ್ಕಿನ್ ಸರ್ಜರಿ ಎಲ್ಲ ಮಾಡಿಸ್ಕೊಂಡ್ರೆ ಇನ್ಸ್ಟೆಂಟ್ ಗ್ಲೋ ಸಿಗಲ್ಲ ಅಂತಲ್ಲ. ಬಟ್ ನಿಮಗೆ ಲೇಟ್ ಆದರೂ ಪರವಾಗಿಲ್ಲ, ಗುಡ್ ರಿಸಲ್ಟು, ಹೆಲ್ದಿಯಾಗಿರಬೇಕು ಅಂತಂದರೆ ನೀವು ಹೋಮ್ ರೆಮಿಡಿನ ಮಾಡಿ. ಯಾರು ಹೇಳಿದೆ ನಿಮಗೆ ಹೋಮ್ ರೆಮಿಡಿ ಮಾಡಿದ್ರೆ ಸರಿಯಾಗಲ್ಲ ಅಂತ? ಸ್ಕಿನ್ ಕೇರ್, ಹೇರ್ ಕೇರಿಂದ ನನ್ನ ಸ್ಕಿನ್, ನನ್ನ ಹೇರ್ ಅಂತೂ ಫುಲ್ ಚೇಂಜ್ ಆಗಿದೆ. ನಾನು ಹೆಂಗಿದ್ದೆ ಹೆಂಗಾಗಿದ್ದೀನಿ ಅಂತ ನಾನು ಎಲ್ಲ ಫೋಟೋಸ್ನಲ್ಲಿ ತೋರಿಸಿರ್ತೀನಿ. ಸೊ ಸ್ಕಿನ್ ಕೇರ್ ಮಾಡೋದ್ರಿಂದ, ಹೇರ್ ಕೇರ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೇರ್ ಚೆನ್ನಾಗಿರುತ್ತೆ, ಅದೆಲ್ಲ ಸುಳ್ಳು ಅಂತ ಹೇಳೋರಿಗೆ ನಾನು ಫೋಟೋಸ್ ತೋರಿಸಿ ಅಷ್ಟೇ. ಈಗ ಓಕೆ, ಡ್ರೈ ಆಗೋದಕ್ಕೆ ಬಿಟ್ಬಿಡ್ತೀನಿ. ಇವಾಗ ಕಂಪ್ಲೀಟಾಗಿ ಡ್ರೈ ಆಗಿದೆ, ನಂಗೆ ಮಾತಾಡೋಕ್ಕೆ ಆಗ್ತಿಲ್ಲ. ಓಕೆ, ನೋಡ್ಬೋದು ನೀವು ಡಿಫ್ರೆನ್ಸು ಎಷ್ಟು ಚೆನ್ನಾಗಾಗಿದೆ ಅಂತ. ಎರಡು ಕಡೆ ನಾನು ಇಲ್ಲಿ ತೆಗೆದಿದ್ದೀನಿ. ಓಕೆ, ಇವಾಗ ನಾನು ನಿಮಗೆ ಕೈ ತೊಳೆದು ತೋರಿಸ್ತೀನಿ. 20 ನಿಮಿಷ ಬಿಟ್ಟರೆ ಸಾಕು, ಸಕ್ಕ ಡ್ರೈ ಆಗಿಬಿಡುತ್ತೆ ಬೇಗನೆ. ನಾನೊಂದು ಚೊಂಬಿಟ್ಕೊಂಡ್ಬಿಟ್ಟಿದ್ದೆ, ಇಲ್ಲೇ ತೊಳೆದು ತೋರಿಸೋಣ ಅಂತ. ಓಕೆ, ನಿಮಗೆ ಡಿಫ್ರೆನ್ಸ್ ಲೈಟಾಗಿ ಗೊತ್ತಾಗ್ತಿದೆ. ಬಟ್ ಇದನ್ನು ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವು ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು 30 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ರೆ ಸಾಕು, ಸೂಪರಾಗಿ ಆಗುತ್ತೆ. ಈಗ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಹೆಂಗೆ ಕಾಣಿಸ್ತದೆ ನೋಡಿ ಫೇಸು. ಓ ಮೈ ಗಾಡ್, ಸಕ್ಕತ್ತಾಗಿ ಕಾಣಿಸ್ತದೆ. ನೋಡಿ ಕೈ ಡಿಫ್ರೆನ್ಸ್ ನೋಡಿ, ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಕೊಡೋದು, ಸಕ್ಕತ್ತಾಗಿ ಕಾಣಿಸೋದೆ. ನಿಮಗೆ ಟ್ರೈ ಮಾಡಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದೇ ಥರ ಸ್ಕಿನ್ ಕೇರ್, ಹೇರ್ ಕೇರ್ ವೀಡಿಯೋಗಳಿಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.